ಮಾಡ್ಬಿಟ್ಟಿರ್ತಾರೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಬೆಳ್ಳಗ್ ಸೊ ಗೈಸ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತು ಮಾರ್ನಿಂಗ್ ಇಂದಾನೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ನನ್ನ ಫೇಸ್ ಕೂಡ ವಾಶ್ ಮಾಡಿಲ್ಲ. ಫಸ್ಟ್ ಕೆಲಸ ಎಲ್ಲ ಮುಗಿಸಿ ಒಳಗಡೆ ಸೀದಾ ಬಂದಿದ್ದಾಯ್ತು. ತಿಂಡಿ ಮಾತ್ರ ರೆಡಿ ಆಗ್ತಾ ಇದೆ. ನಮ್ ಚೈತ್ರ ಫ್ರೆಂಡ್ಸಿಗೆ ಏನೋ ಕೆಲಸ ಇರಲ್ಲ, ಬೆಳಗ್ಗೆನೆ ಫೋನ್ ಮಾಡ್ತಾರೆ. ಅಲ್ಲಿ ಉಜ್ಜಿರಲ್ಲ, ಮುಖ ತೊಳೆದಿರಲ್ಲ, ಅಡಿಗೆ ಮಾಡಿರಲ್ಲ ಗೈಸ್, ಆದ್ರೂ ಫೋನಲ್ಲಿ ಮಾತಾಡ್ತಿರ್ತಾರೆ. ಬಟ್ ನನ್ನ ಫ್ರೆಂಡ್ಸ್ ಹಂಗಲ್ಲ, ನಾವ್ ಒಂದ್ ದಿನಕ್ಕೆ ಒಂದೇ ಸರಿ ಮೀಟಪ್ ಆಗೋದು. ಇವ್ರ ದಿನ ಸುತ್ತಿದ್ರು ಬೆಳಿಗ್ಗೆ ಏನ್ ಮಾತಾಡ್ತಿರ್ತೀರ್ರಿ? ನಾವ್ ಎದ್ದ ತಕ್ಷಣ ಏನಾರ ಮಾತಾಡ್ತೀವಿ. ಪಲ್ಲವಿ ಅವರೇ ಮಾತಾಡ್ಲಿ ಬಿಡ್ಲಿ ವಿಡಿಯೋ ಕಾಲ್ ಮಾಡ್ಕೊಂಡಿರ್ತೀವಿ ರೀ. ಅಲ್ಬೇಡ್ರಿ, ಮಾತಾಡ್ಲಿ ಬಿಡ್ಲಿ ವಿಡಿಯೋ ಕಾಲ್ ಮಾಡ್ಕೊಂಡು ನೋಡ್ಕೊಂಡಿರ್ತೀವಿ. ಇನ್ನು ರೆಡಿ ಆಗಿಲ್ಲ, ನಾನು ಡ್ಯೂಟಿಗೆ ರೆಡಿ ಆಗ್ಬೇಕು. ಅಂಡ್ ಇಗ್ನೋರ್ ಮೈ ಲುಕ್ ಅಂತ ಏನೇ ಹೇಳ್ತೀನಿ, ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ, ದಯವಿಟ್ಟು ಇಗ್ನೋರ್ ಮೈ ಲುಕ್. ನಾನು ಬೆಳಗ್ಗೆನೆ ವಿಡಿಯೋನ ವ್ಲಾಗ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಇವತ್ತು. ಅಂಡ್ ತಿಂಡಿ ಆಲ್ರೆಡಿ ರೆಡಿ ಆಗಿದೆ. ಇಬ್ರು ಹೆಂಗ್ ಮಾಡ್ತೀವಪ್ಪ ಅಂತಂದ್ರೆ, ಒಬ್ರು ಹೊರಗಡೆ ಕೆಲಸ ಮಾಡ್ಕೊಂಡ್ರೆ ಒಬ್ರು ಒಳಗಡೆ ಕೆಲಸ ಮಾಡ್ಕೊಂತೀವಿ. ಆಮೇಲೆ ಇಬ್ರು ಮಕ್ಳು, ಒಬ್ರು ಸ್ನಾನ ಮಾಡಿಸಿದ್ರೆ ಒಬ್ರು ತಿಂಡಿ ರೆಡಿ ಮಾಡೋದು, ಒಬ್ರು ತಿಂಡಿ ತಿನ್ಸೋದು, ಒಬ್ರು ಕಸ ಗುಡಿಸೋದು, ಈ ತರ ಡಿವೈಡ್ ಮಾಡ್ಕೊಂಡು ಕೆಲಸನ ಮಾಡ್ತಾ ಇದೀವಿ. ನೋಡಿ ನಿಮ್ ಮನೆಗಳಲ್ಲಿ ನಿಮ್ಗೆ ಒಬ್ರಿಗೆ ಮಾಡಕ್ ಹಿಂಸೆ ಆಯ್ತದೆ ಅಂಗಡಿ ನಿಮ್ಮ ಮನೆಗಳಲ್ಲಿ. ಅಂಡ್ ನನಗೆಲ್ಲ ಕೇಳೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಚೈತ್ರ ಜೊತೆ ಯಾವ ತರ ನಿಮ್ ರಿಲೇಶನ್ಶಿಪ್ ಇದೆ ಅಂತ ಅನ್ಬಿಟ್ಟು. ಖಂಡಿತ ನಾವಿಬ್ರು ಯಾವತ್ತೂ ಜಗಳ ಮಾಡಲ್ಲ. ನಿಮ್ ಚಂದಗೂ ಇನ್ನೊಂದ್ ಮದ್ವೆ ಮಾಡ್ರಿ, ಅವ್ರ ಮನೇಲಿ ಮಾಡ್ಕೊಳ್ಳಿ, ನೀವ್ ಅಂಗಡಿ ನೋಡ್ಕೊಳ್ಳಿ, ಸರಿ ಆಯ್ತದೆ. ನಾವಿಬ್ರು ಯಾವತ್ತೂ ಜಗಳ ಆಡಲ್ಲ. ಅಂಡ್ ನಾವ್ ಯಾವಾಗ್ಲೂ ಕೆಲ್ಸನ ಈಕ್ವಾಲಿಟಿ ಆಗಿ ಹಂಚ್ಕೊಂಡೆ ಕೆಲಸ ಮಾಡೋದು ಗೈಸ್ ಅಂತಾನೆ ಹೇಳ್ತೀನಿ. ನಾನು ಇವಾಗ ಫ್ರೆಶ್ ಅಪ್ ಆಗೋಣ ಅನ್ಕೊಂಡೆ. ಫಸ್ಟ್ ರಿಷಿ ನಿಧಿ ಫ್ರೆಶ್ ಅಪ್ ಮಾಡಿ ಆಮೇಲೆ ನಾನ್ ಫ್ರೆಶ್ ಅಪ್ ಆಗ್ಬೇಕು. ರೆಡಿ ಮಾಡ್ದೆ, ನಾನ್ ರೆಡಿ ಆಯ್ತು ಅಂತ ಅಂದ್ರೆ ಫಸ್ಟ್ ಅವ್ರಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ನಾನು ಒದ್ದೆ ಆಗಿ ಹೋಗ್ಬಿಡ್ತೀನಿ. ಸೊ ಹಾಗಾಗಿ ತಿಂಡಿ ರೆಡಿ ಆಯ್ತು. ಹೇಳಿಸ್ಲೈಲ್ ವಿಡಿಯೋದಲ್ಲಿ ಅದಕ್ಕೆ ನೀವು ಅಂಗಡಿ ನೋಡ್ಕೊಂಡ್ರೆ ಅವ್ರು ಮನೆ ನೋಡ್ಕೊಂಡ್ರೆ ಸರಿ ಆಯ್ತದೆ. ಹೇರ್ ಸ್ಟೈಲ್ ನ ತುಂಬಾ ದಿನದಿಂದ ಚೇಂಜ್ ಮಾಡೋಣ ಅನ್ಕಂತಾನೆ ಇದೀನಿ, ಮಾಡಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ಪಲ್ಲವಿ ಅವ್ರೆ, ನನ್ನನ್ ನೋಡ್ ನಗಾಡೋದ್ರ ಬದ್ಲು ನೀವೊಂದ್ ವ್ಲಾಗ್ ಆದ್ರೆ ಸ್ಟಾರ್ಟ್ ಮಾಡಿ. ಪೇಮೆಂಟ್ ತಗತ್ತವ್ರೆ ಕಣ್ರಿ. ಅವ್ರ ಅದಕ್ಕೆಲ್ಲ ಆಟ ನಗಾಡ್ತಿರೋದು. ಮನೇಲಿ ಒಬ್ರು ಅವ್ರ ಚಂದ ಇನ್ನೊಂದ್ ಮದ್ವೆ ಮಾಡ್ತಾರಂತೆ. ಏನಿದೆ? ಹಾ, ನೀನೊಂದ್ಸರಿ ಬಿದ್ಬಿಡು ಒಂದ್ ಸಮಾಧಾನಕ್ಕೆ. ಇನ್ನೊಂದ್ಸರಿ ಬಿದ್ರೆ ಏನಾಗಲ್ಲ ಬಿಡು. ಪಾಪ ಅವ್ನ್ ಬೇಜಾರ್ ಮಾಡ್ಕೊಂಡು ಅಪ್ಸೆಟ್ ಆಗವನೆ. ಬಿಡು ಒಂದ್ಸರಿ, ಏನಾಗಲ್ಲ. ಓ ಮೈ ಗಾಡ್, ಓ ಮೈ ಗಾಡ್, ಓ ಎದಳು ಸಾಕು. ಸಾರಿ, ಬೇಜಾರು ಮಾಡ್ಕೋಬೇಡ ತಮ್ಮ. ನಿನ್ ತಮ್ಮನ್ ನೋಡ್ಕೊಳ್ಳೋದೇ ಇಲ್ಲ ಕಣವ ಸರಿಯಾಗಿ. ಏನಾಯ್ತು? ನಿನ್ ತಮ್ಮನ್ ನೋಡ್ಕೊಳ್ಳೋದೇ ಇಲ್ಲ ಸರಿಯಾಗಿ. ನಿಧಿ ನೋಡ್ಕೊಂಡಿಲ್ಲ ಅಂದ್ರೆ ಇನ್ನೊಂದ್ಸರಿ ಊರ್ಗ್ ಹೋಯ್ತೀಯಾ ನೀನು? ಓಡ್ನಳ್ಳಿಗೆ ಹೋಯ್ತೀಯಾ? ವ್ಲಾಗಿಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕು. ಹೇಳಿ ಆಯ್ತು. ವ್ಲಾಗಿಗೆ ಗುಡ್ ಮಾರ್ನಿಂಗ್ ಹೇಳು ಪಾಪ. ಹೇಳ್ಬೇಕು. ಈಗ ಮಮ್ಮಿ ವ್ಲಾಗ್ ಸ್ಟಾರ್ಟ್ ಮಾಡೈತೆ ತಾನೆ. ಹೇಳು ನಿಧಿನಿ, ಬರೀ ಗುಡ್ ಮಾರ್ನಿಂಗ್ ಅಷ್ಟೇನಾ? ಬೇರೆ? ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ವಿಡಿಯೋನ ಯಾರಿಗೂ ಕಳಿಸ್ಬೇಡಿ. ಸೊ ಗೊಜ್ಜನ್ನ ಸ್ವಲ್ಪ ಎತ್ತಿಟ್ಟಿದ್ಯಾ? ಗೊಜ್ಜು ಸ್ವಲ್ಪ ಎತ್ತಿಟ್ಟಿದ್ದ? ಫೈನಲ್ಲಿ ತಿಂಡಿ ರೆಡಿ ಆಗಿದೆ. ಇವಾಗ ನಾವು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡೋದು ಒಂದೇ ಬಾಕಿ. ಪಾತ್ರೆ ಎಲ್ಲ ಆದಿತ್ತು. ಫಸ್ಟ್ ತಿಂಡಿ ಕೆಲಸ ಮುಗಿಸಿರ್ತಾರೆ. ಆಮೇಲೆ ಫಸ್ಟ್ ಮಕ್ಕಳನ್ನ ಎಲ್ಲ ಕೆಲಸ ಮುಗಿಸಿದಾದ್ಮೇಲೆ ನಾವು ಅಡುಗೆ ಮನೆ ಕೆಲಸ, ಹೊರಗಡೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಅಷ್ಟು ಕೆಲಸನ ಮಾಡಿಬಿಟ್ಟು ಮುಗಿಸಿ ಹೋಗ್ಬಿಡ್ತೀವಿ ಡ್ಯೂಟಿಗೆ. ಯಾರು ಇರಲ್ಲ ಗೈಸ್, ಮನೆ ಹತ್ರ ಯಾರು ಇರಲ್ಲ. ಸೊ ಹಾಗಾಗಿ ಹೋಗೋಷ್ಟರಲ್ಲೇ ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಹೋಗ್ಬಿಡ್ತೀವಿ. ಮತ್ತೆ ಬಂದಮೇಲೆ ತಲೆನೋವು ಆಗ್ಬಾರ್ದಲ್ಲ ಎಲ್ಲರಿಗೂ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಹೋಗೋಷ್ಟು ಸಾಂಬಾರನ್ನು ಮಾಡಿಬಿಟ್ಟೆ ಹೋಗೋದು ನಾವು. ಆದರೆ ಒಂದೊಂದು ದಿನ ಈ ಥರ ಲೇಟ್ ಆಗಿಬಿಡುತ್ತಲ್ಲ, ಅವತ್ತಿನ ದಿನ ನಾವು ಏನು ಮಾಡೋಕ್ಕೆ ಹೋಗಲ್ಲ.
ನಾನು 3 ಡೇಸ್ ಕಂಟಿನ್ಯೂಸ್ ಆಗಿ 3 ಡೇಸಿಂದ ವಾಕ್ ಹೋಗೋಣ ಅನ್ಕೊಂತಾನೆ ಇದ್ದೀನಿ. ಬಟ್ ನನ್ನ ಕೈಲಿ ಹೋಗಕ್ಕೆ ಖಂಡಿತವಾಗ್ಲೂ ಆಗ್ತಾನೆ ಇಲ್ಲ. ಹೆಂಗ್ ಗೊತ್ತಾ, ಹೋಗ್ತಾ ಇರ್ತೀವಿ ಕನ್ಸಿಸ್ಟೆನ್ಸಿಯಾಗಿ, ಒಂದ್ಸರಿ ಕನ್ಸಿಸ್ಟೆನ್ಸಿ ಡ್ರಾಪ್ ಆಯ್ತು ಅಂತ ಅಂದ್ರೆ ಮತ್ತೆ ಅದು ಇಂಟ್ರೆಸ್ಟೇ ಬರಲ್ಲ ಹೋಗಕ್ಕೆ. ಆ ಥರ ಇರುತ್ತೆ. ನಮ್ಮನೆ ಅಂತೂ ಸ್ವಲ್ಪ ಜನ ಜಾಸ್ತಿನೇ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕೆಲಸ. ಎಷ್ಟು ಜನ ಇದ್ದೀವಿ ಅಂತ ಅಂದರೆ ನಾನು, ನನ್ನ ತಮ್ಮ ಆ್ಯಂಡ್ ಚೈತ್ರ, ನಿಧಿ, ನನ್ನ ಮಗ, ನಮ್ಮ ಅಪ್ಪಾಜಿ, ನಮ್ಮಮ್ಮ, ಇಷ್ಟು ಜನ ಇದ್ದೀವಿ. ಸೊ ಕೆಲಸ ಸ್ವಲ್ಪ ಜಾಸ್ತಿನೇ. ಹಂಗಾಗಿ ಕೆಲಸ ಎಲ್ಲ ಮುಗಿಸಿ ಮನೆ ಕೆಲಸ ಮಾಡಿ ಮಕ್ಕಳನ್ನ ರೆಡಿ ಮಾಡಿ ಕಳ್ಸೋದ್ರೊಳಗಡೆ ನಮ್ಗೆ ಟೈಮ್ ಆಗೋಗುತ್ತೆ. ಸೊ ಹಂಗಾಗಿ ನಾವು ಈ ಗಿರ್ಕೌಟು ಅಂತ ಹೋಗ್ತಾ ಇದ್ದೆ ಮುಂಚೆ ಎಲ್ಲ. ಬಟ್ ಇವಾಗ ಹೋಗೋಕ್ಕೆ ಆಗ್ತಾ ಇಲ್ಲ ನನಗೆ. ಸೊ ವ್ಲಾಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಕನ್ಸಿಸ್ಟೆನ್ಸಿಯಾಗಿ. ಆದ್ರೂ ಈ ಸರಿ ಏನೋ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡೋಣ, ಇದು ಮಾಡೋದೇ ಬೇಡ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ವ್ಲಾಗ್ನ. ನಾನು ಏನೇ ಕೆಲಸ ಇದ್ರೂ ಕೆಲಸ ಜೊತೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ. ಏಕೆಂದರೆ ಕನ್ಸಿಸ್ಟೆನ್ಸಿ ಇದ್ರೇ ಗ್ರೋತ್ ಆಗೋದಲ್ವಾ ಅಂತ ಅಂದ್ಬಿಟ್ಟು ಎಷ್ಟೊಂದು ದಿನ ಸುಮ್ಮನೆ ನಾಳೆ ಮಾಡೋಣ ಅಂದ್ಕೊಂಡು ಮುಂದೆ ಹಾಕೊಂಡು ಹೋಗ್ತಾ ಇದ್ದೆ. ಬಟ್ ಇವಾಗ ಆ ಥರ ಅಲ್ಲ, ಖಂಡಿತವಾಗ್ಲೂ ಏನಾದರೂ ಕೆಲಸ ಇರಲಿ ಕೆಲಸದ ಜೊತೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ನಾನು. ಬಾಯ್. ಏನಿಲ್ಲ ಗೈಸ್, ಹೋಗ್ತಾಳೆ ಸುಮ್ಮನೆ. ಇವಾಗ ಯಾರು ಇನ್ ಟೈಮಲ್ಲಿ ಬಿಡೋಕ್ಕಿರಲ್ಲ ಅಂತಲೇ ಆಟೋ ಮಾಡಿಬಿಟ್ಟಿದ್ದಾರೆ. ಆಟೋ ವ್ಯಾನ್ ಎಲ್ಲ ಇಲ್ಲೇ ಮನೆ ಹತ್ರನೇ ಬರ್ತವೆ, ಎಲ್ಲ ಸ್ಕೂಲ್ಗಳದ್ದು ಮೇನ್ ರೋಡ್ ಇರೋದ್ರಿಂದ ಇಲ್ಲಿಂದನೇ ಹತ್ಕೊಂಡು ಹೋಗ್ತಾಳೆ ಅವಳು. ಇವಾಗ ಅವಳದ್ದೇನು ತೊಂದರೆ ಇಲ್ಲ, ದೊಡ್ಡೋಳಾಗಿ ಹೋಗ್ಬಿಟ್ಟಿದ್ದಾಳೆ ಇವಾಗ ನಮ್ಮ ಪುಟ್ಟು. ಬಾಯ್, ಹುಷಾರು. ಮುಂದಕ್ಕೆ ತಿರ್ಗೋ. ಅವರೆಲ್ಲ ಯಾರು ಬಿಡು. ಯಾವ ಥರ ಹೇರ್ ಸ್ಟೈಲ್ ಮಾಡಬೇಕು ನಿಧಿ? ಕೈಯಲ್ಲಿ ಬಿಡು, ಸಿಕ್ಕಾಗುತ್ತೆ. ನಾನು ಯಾವ ಥರ ಎಷ್ಟು ಜುಟ್ಟು ಹಾಕ್ಬೇಕು? 5 ಜುಟ್ಟು, ಪಾಂಚಾಲಿ ಥರ 4 ಜುಟ್ಟು, 10 ಜುಟ್ಟು. ಅದೇ ಡಿಂಪು ರಿಬ್ಬನ್ಗಳ ಹಾಕೊಂಡು ಮಾಡ್ಕೊಳ್ತಾರಲ್ಲ, ಅದಕ್ಕೆ ಹೇಳ್ತಾರೆ ನನ್ನ ಮಗಳು. ಸರಿ, ಬೇಗ ರೆಡಿಯಾಗಿ ಆಯ್ತು. ನಿಮ್ಗೆ ಎಷ್ಟು ನಡಿಕಂದ ನೀನು ರೂಮಿಗೆ ಊಟ ಮಾಡು. ಯಾಕೆ ಇಲ್ಲ ಊಟ ಮಾಡಿ? ಇಲ್ಲಿ ಎಲ್ಲ ನೋಡ್ತಿರಲ್ಲ, ನಾವು ಮಾಡಲ್ಲ. ಅವತ್ತೆ ನಾಚಿಕೆ ಆಯ್ತದ. ಮತ್ತೆ ಆಗಲ್ವಲ್ಲ. ತಂದಿದೀವ ಇಲ್ಲಿ. ಅಯ್ಯೋ, ಮಾಡಕ್ಕೇನಾದ್ರು ಹೆಣ್ಣು ತಂದಿದೀವ? ಹೊಡಿತೀನಿ ನಿನಗೆ ಕಪಿ. ಮುಂಕಿ ನೀನು? ನಾನು ಕುದ್ರೆ. ನೀ ಕುದ್ರೇನೆ ಬಿಡವ ನೀನು. ಓ, ನೀನು ಎಷ್ಟೇ ಬೇಗ ರೆಡಿ ಮಾಡಿದ್ರು ಊಟ ಮಾಡೋದು ಮಾತ್ರ ಇವರು 9 ಗಂಟೆ ಕೂತ್ಕೊಂಡ್ರೆ ವ್ಯಾನ್ ಬರೋ ತನಕನೂ ತಿಂತಾರೆ. ವ್ಯಾನ್ ಬಂದು ಫುಲ್ ಟೈಮ್ ಆಗಿದೆ, ಹತ್ರಪ್ಪ ಚಪ್ಪಲಿ ಹಾಕ್ಕೊಂಡು ಅಂತ ಹೇಳೋ ತನಕನೂ ಹತ್ತಲ್ಲ. ನಾವು ವ್ಯಾನ್ ಡ್ರೈವರ್ ಬಂದು ಹಾರನ್ ಮಾಡಿ ಇಡ್ತಾ ಇರ್ತಾರೆ. ಫೈನಲಿ ಅವ್ರು ಸ್ಕೂಲಿಗೆ ಕಳಿಸಿದ್ದಾಯಿತು. ನಾನು ಬಂದು ಬೇಗ ರೆಡಿ ಆಗಿಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗ ರೆಡಿ ಆಗ್ತಾಯಿದ್ದೆ. ಗೈಸ್, ಏನು ಗೊತ್ತಾ, ಮಾರ್ನಿಂಗ್ ಟೈಮ್ ನೋಡಿ ಎಷ್ಟೇ ಟೈಮ್ ಇದ್ರೂ ಸಾಕಾಗೋದೇ ಇಲ್ಲ. ನಾವು ಎಷ್ಟೇ ಬೇಗ ಇದರಲ್ಲಿ ಲೇಟಾಗೇ ಕಳಿಸ್ತಾ ಇರ್ತೀನಿ. ನನಗೆ ಅದೊಂದು ಬೇಜಾರಪ್ಪ. ಯಾವಾಗಲೂ ನಾನು ಇನ್ ಟೈಮಿಗೆ ಡ್ಯೂಟಿಗೆ ಬಂದಿರೋದೇ ನೋಡಿಲ್ಲ. ಲೇಟಾಗಿ ಬರ್ತೀನಿ, ಲೇಟಾಗಿ ಹೋಗ್ತೀನಿ. ಇನ್ ಕೇಸ್ ಏನಾದರೂ 9 ಒಳಗಡೆ ಎಲ್ಲ ಬಂತು ಅಂದರೆ 4:30, 5 o'clock ಎಕ್ಸಾಕ್ಟಾಗಿ ನಾನು ಮನೆಗೆ ಹೋಗ್ಬಿಡ್ಬೋದು. ಬಟ್ ಯಾವತ್ತೂ ನನಗೆ ಅಷ್ಟು ಬೇಗ ಬರೋಕ್ಕೆ ಆಗಲ್ಲ. ಸೊ ನಾನಿಲ್ಲಿ ಸಿಂಪಲ್ ಮೇಕಪ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ, ಒಂದು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ ಅಂದ್ಬಿಟ್ಟು. ಒಂದು ಮಾಯಿಶ್ಚರೈಸರ್, ಒಂದು ಸನ್ಸ್ಕ್ರೀನ್ ಅಷ್ಟೇ ನಾನು ಡೈಲಿ ಯೂಸ್ ಮಾಡೋದು. ಆ್ಯಂಡ್ ಎಷ್ಟೇ ಟೈಮ್ ಇದ್ರೂ ಸೆಲ್ಫ್ ಕೇರ್ ತೊಗೊಳೋದು ಮಾತ್ರ ಕಡಿಮೆ ಅಂತಲೇ ಹೇಳ್ತೀನಿ. ನಾನು ಪಟ ಅಂತ ರೆಡಿ ಆಗಿಬಿಟ್ಟೆ. ಮಾರ್ನಿಂಗ್ ನನಗೂ ತಿಂಡಿ ತಿನ್ನೋಕ್ಕೆ ಟೈಮೇ ಸಾಕಾಗಲಿಲ್ಲ. ಸೊ ಇರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಬಾಕ್ಸಿಗೆ ಪ್ಯಾಕ್ ಮಾಡಿಕೊಂಡು ಸೀದಾ ಹೊರಟ್ಬಿಡೋಣ. ಲೇಟಾಗಿರುತ್ತೆ ಆಲ್ರೆಡಿ. ಬೆಳಗ್ಗೆನೂ ಲೇಟು, ಸಂಜೆನೂ ಲೇಟು. ನಮ್ಮಮ್ಮ ಸಂಜೆ ಬಂದಾಗ ಲೇಟ್ ಬರ್ತೀಯ ಅಂತಂತಾರೆ, ಇವರು ಬೆಳಗ್ಗೆ ಹೋಗ್ಬೇಕಾದ್ರೆ ಲೇಟ್ ಹೋಗ್ತೀಯ ಅಂತಂತಾರೆ. ಸೊ ನೋಡಿದ್ರಲ್ಲ ನನ್ನ ದಿನ ಹೇಗಿತ್ತು ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಿದ್ದೀನಿ ಗೈಸ್. ಕೀಪ್ ವಾಚಿಂಗ್ ರಮ್ಯಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗೈಸ್.